ಹಲೋ ಫ್ರೆಂಡ್ಸ್, ಶ್ರೀವಾರಿ ನಾಲೆಡ್ಜ್ ಚಾನಲ್ಗೆ ಸ್ವಾಗತ. ಶಿರ್ಡಿ ಸಾಯಿಬಾಬಾ ಯಾರಿಗೆ ತಾನೇ ಗೊತ್ತಿಲ್ಲ. ಇತ್ತೀಚೆಗೆ ಭಾರತದ ಪುನರುಜ್ಜೀವನದ ಸಮಯದಲ್ಲಿ ಜನಜೀವನವನ್ನು ಮೇಲ್ಮಟ್ಟಕ್ಕೇರಿಸಿದ ಪುಣ್ಯ ಪುರುಷರಲ್ಲಿ ಶಿರ್ಡಿ ಸಾಯಿಬಾಬಾ ಕೂಡ ಒಬ್ಬರು. ಅವ್ರ ಜೀವನನೇ ಒಂದು ಪವಾಡ ಆಗಿತ್ತು. ಅವರ ದಿವ್ಯ ಚೇತನ ಎಷ್ಟು ಚಮತ್ಕೃತವಾಗಿದೆ ಅಂತ ಹೇಳಿದರೆ, ಅವ್ರ ದೇಹ ಬಿಟ್ಟ ಮೇಲೆ ಕೂಡ ಆ ಚೇತನ ಪ್ರಭಾವ ಇನ್ನೂ ಕೆಲಸ ಮಾಡ್ತಾನೇ ಇದೆ. ಇವರ ಚರಿತ್ರೆ ಓದೋದು, ಇವರ ಹಾಡು ಕೇಳೋದು, ಇವರ ಮಂದಿರಕ್ಕೆ ಹೋಗೋದು ಏನೋ ಒಂಥರ ಆನಂದದ ಅನುಭೂತಿ ಕೊಡುತ್ತೆ. ಇಂಥ ಒಂದು ಪವಾಡ ಪುರುಷನ, ಪುಣ್ಯ ಪುರುಷನ ಚರಿತ್ರೆ ಹೇಳೋಕ್ಕೆ ನಂಗೆ ತುಂಬ ಸಂತೋಷ ಆಗುತ್ತೆ. ಇದು ಹೇಮಾಡ ಪಂತರು ಬರೆದಿರೋ ಚರಿತ್ರೆ. ಇದು ಸುಮಾರು 1910 ನಂತರ ಒಂದು ದಿವಸ ಬೆಳಗ್ಗೆ ಸಾಯಿಬಾಬಾ ಅವ್ರ ದರ್ಶನ ಪಡೆಯೋಕ್ಕೆ ಶಿರ್ಡಿನಲ್ಲಿರೋ ಮಸೀದಿಗೆ ಹೋಗ್ತಾರೆ. ಆವಾಗ ಅಲ್ಲಿ ನೋಡಿದ ದೃಶ್ಯ ಕಂಡು ಅವ್ರಿಗೆ ತುಂಬ ಒಂಥರ ದಿಗ್ಭ್ರಾಂತಿ ಆಗುತ್ತೆ. ಸಾಯಿಬಾಬಾ ಮುಖ ತೊಳ್ಕೊಂಡು ಗೋಧಿಯನ್ನು ಬೀಸೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇರ್ತಾರೆ. ಯಾಕೆ ಇವ್ರು ಗೋಧಿನ ಯಾಕೆ ಬೀಸ್ತಾ ಕೂತಿದ್ದಾರೆ, ಭಿಕ್ಷೆ ಬೇಡಿ ಜೀವನ ಮಾಡೋರು ಹೀಗ್ಯಾಕೆ ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೋತಿದ್ದಾರೆ ಅಂತ ಅವ್ರ ಮನಸ್ಸಲ್ಲಾಗುತ್ತೆ. ಅಲ್ಲಿರೋರು ಎಲ್ಲರಿಗೂ ಅದೇ ಥರ ಅನಿಸುತ್ತೆ. ಆಮೇಲೆ ಬಾಬಾ ಅವರು ಸುಮಾರು ಒಂದಷ್ಟು ಹಿಟ್ಟನ್ನು ಬೀಸ್ತಾರೆ. ಆಮೇಲೆ ಅಲ್ಲಿರೋ ಹೆಂಗಸರೆಲ್ಲ ಅನ್ಕೋತಾರೆ, ಮೋಸ್ಟ್ಲಿ ಇದೆಲ್ಲ ನಮಗೆ ಕೊಡ್ಬೋದು, ಮನೆಗೆ ತೊಗೊಂಡು ಹೋಗಿ ಅಂತ. ಅವ್ರೇನು ಮಾಡ್ತಾರೆ, ಬೀಸಾಗಿದ್ದ ತಕ್ಷಣ ಎಲ್ಲ ಎಷ್ಟು ಜನ ಹೆಂಗಸರಿರ್ತಾರೋ ಅಷ್ಟು ಭಾಗ ಮಾಡಿಕೊಂಡು ಅವರು ಮನೆಗೆ ತೊಗೊಂಡು ಹೋಗೋಕ್ಕೆ ರೆಡಿ ಆಗ್ತಾರೆ. ಆವಾಗ ಬಾಬಾ ಗದರಿಸ್ಕೋತಾರೆ, ಯಾತಕ್ಕೆ ಹಿಂಗೆ ತೊಗೊಂಡು ಹೋಗ್ತಿದ್ದೀರಾ, ನಾನೇನಾದರೂ ನಿಮಗೆ ತೊಗೊಳಕ್ಕೆ ಹೇಳಿದ್ನ, ತಡೀರಿ ಸ್ವಲ್ಪ ಅಂತ. ಆವಾಗ ಎಲ್ರಿಗೂ ಇನ್ನೊಂದು ಸತಿ ಆಶ್ಚರ್ಯ ಆಗುತ್ತೆ. ಆವಾಗ ಬಾಬಾ ಹೇಳ್ತಾರೆ, ಇದನ್ನು ತೊಗೊಂಡು ಹೋಗಿ ಊರಿನ ಸುತ್ತೂರ ಹಾಕ್ಬಿಟ್ಟು ಬನ್ನಿ ಅಂತ. ಯಾಕೆ ಹೀಗ್ಯಾಕೆ ಮಾಡ್ತಾರೆ, ಊರು ಸುತ್ತೂರ, ಹಳ್ಳಿ ಸುತ್ತೂರ ಯಾಕೆ ಹಿಟ್ಟನ್ನು ಚೆಲ್ಬಿಟ್ಟು ಬರಬೇಕು ಅಂತ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಹೀಗ್ಯಾಕೆ ಮಾಡ್ತಾರೆ ಅಂತ ಅವರು ಶಿರ್ಡಿ ವಾಸಿಗಳಲ್ಲಿ ಪ್ರಶ್ನೆ ಮಾಡ್ತಾರೆ. ಆವಾಗ ಜನ ಹೇಳ್ತಾರೆ, ಸುತ್ತಲೂ ಕಾಲರ ವ್ಯಾಧಿ ಇದೆ, ಆ ಅಂಟು ಜಾಡ್ಯ ಹಳ್ಳಿಲಿ ಹರಡ್ಕೊಂಬಿಡತ್ತೆ. ಇದು ಅವರು ಚೆಲ್ಲಿದ್ದು ಗೋಧಿ ಹಿಟ್ಟಲ್ಲ, ಕಾಲರ ಕ್ರಿಮಿಗಳನ್ನು ಪುಡಿ ಮಾಡಿ ಹಳ್ಳಿಯಿಂದ ಆಚೆಗೆ ಚೆಲ್ಲಿದ್ದಾರೆ. ಇನ್ನು ಮೇಲೆ ಕಾಲರ ಜಾಡ್ಯ ಕಡಿಮೆಯಾಗಿ ಜನ ಸುಖವಾಗಿರ್ತಾರೆ ಅಂತ ಹೇಳ್ತಾರೆ. ಆ ವಿಷಯನ ಕೇಳಿ ಅವ್ರಿಗೆ ಭಾಳ ಆಶ್ಚರ್ಯ ಆಗುತ್ತೆ. ಕಾಲರಾಗೂ ಗೋಧಿ ಹಿಟ್ಟಿಗೂ ಏನು ಸಂಬಂಧ ಅಂತ. ಅಟ್ ದ ಸೇಮ್ ಟೈಮ್ ಅವ್ರಿಗೇನು ಅನಿಸುತ್ತೆ ಅಂತ ಹೇಳಿದರೆ, ಇಂಥ ಒಂದು ಪವಾಡ ಪುರುಷನ ಲೀಲೆಗಳನ್ನು ನಾನು ಹಾಡಬೇಕು, ನಾನು ಬರೀಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಅನಿಸುತ್ತೆ. ನೆಕ್ಸ್ಟು ಯಾತಕ್ಕೆ ಬೀಸೋದರ ತತ್ವ ಏನು ಅಂತ ಹೇಳೋದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.